ಈಗಾಗಲೇ ಅವರಿಬ್ಬರು ಪ್ರೀತಿ ಒಬ್ರಿಗೊಬ್ಬರು ಮದುವೆ ಆಗಿದ್ದಾರ. ಬಟ್ ಅದು ಅವ್ರಿಗೆ ಬಿಟ್ಟಿದ್ದಾರೆ. ಅವ್ರಿಗೆ ಲವ್ ಮಾಡಿ ಅವ್ರು ಮದುವೆ ಆಗ್ಯಾರ ಅಂದ ತಕ್ಷಣ ಸ್ವತಂತ್ರವಾದ ಬದುಕುವಂಥ ಹಕ್ಕು, ಸ್ವತಂತ್ರವಾಗಿ ಮದುವೆ ಮಾಡ್ಕೊಳ್ಳುವಂಥ ಅಧಿಕಾರ ಆ ಹುಡುಗಿಗೆ ಐತೆ. ಮತ್ತು ಅದ್ರ ಪ್ರಕಾರ ಆ ಹುಡುಗಿ ಏನೈತಲ್ಲ ಖ್ವಾಜಾ ಸಾಬ್ ಅವ್ರನ್ನ ಮದುವೆ ಆಗಿದ್ದಾಳ, ಅದು ನ್ಯಾಯಸಮ್ಮತವಾದದ್ದು. ಆದರೆ ಇಲ್ಲಿ ಸಮಸ್ಯೆ ಬಂದಿದ್ದೇನು, ಖ್ವಾಜಾ ಸಾಬ್ ಶಿರಟ್ಟಿ ಮದುವೆ ಆಗಿದ್ದಲ್ಲ, ಅವನ ಒಂದು ಹೆಸರು, ಅವನೊಂದು ಕೀರ್ತಿ, ಸಮಾಜದಲ್ಲಿ ಅವ್ರು ಗಳಿಸಿದಂಥ ಒಂದು ವ್ಯಕ್ತಿತ್ವ ದೊಡ್ಡದಾಗಿತ್ತಲ್ಲ, ಅದಕ್ಕೆ ಒಂದು ಕಪ್ಪು ಮಸಿ ಹೊಡೆಯುವಂಥ ಒಂದು ಕೆಲಸವನ್ನು ಕಾಣದ ಕೈಗಳು ಮಾಡ್ತಾ ಇದ್ದವು. ನಾನು ಅವ್ರಿಗೆ ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳದವರು ಇರ್ಬೋದು, ನಾನು ಅವರಲ್ಲಿ ಒಂದು ಪ್ರಶ್ನೆ ಮಾಡ್ತಿದ್ದೇನೆ. ನಾನು ಕೂಡ ಒಬ್ಬ ರಾಷ್ಟ್ರೀಯ ಹಿಂದೂ ಸಂಘಟನೆ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಂಘಟನೆ ಕೂಡ ರಾಜ್ಯವ್ಯಾಪಿ ಕೂಡ ಬಲಿಷ್ಠವಾಗಿದೆ. ರಾಷ್ಟ್ರೀಯ ಹಿಂದೂ ಸಂಘಟನೆ ಯಾವ ಖ್ವಾಜಾ ಸಾಬ್ ಶಿರಟ್ಟಿ ಅವರ ತಂದೆ ತಾಯಿಗೆ ಮತ್ತು ಅವರ ತಮ್ಮಗಳಿಗೆ ನಾವು ಸಂಪೂರ್ಣವಂಥ ಸಹಕಾರದ ಜೊತೆಗೆ ನಾವೆಲ್ಲರೂ ಇವ್ರ ಜೊತೆ ಇರ್ತೀವಿ. ಮತ್ತು ನಾಳೆ ನಾನು ಮೊನ್ನೆ SP ಸಾಹೇಬರು ಕೂಡ ಭೇಟಿಯಾಗಿ ಇವ್ರ ಮನೆಗೆ ಸೂಕ್ತ ಬಂದೋಬಸ್ತ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಒಂದು ಈ ದೇಶದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಜ್ವಲಂತ ಸಮಸ್ಯೆಗಳಂದ್ರೇನು? ಇಲ್ಲಿರ್ತಕ್ಕಂಥ ಅನೇಕ ಮೂಲಭೂತ ಸೌಕರ್ಯಗಳ ಬಗ್ಗೆ, ಶಿಕ್ಷಣದ ಬಗ್ಗೆ, ಆರ್ಥಿಕ ಒಂದು ವ್ಯವಸ್ಥೆ ಬಗ್ಗೆ, ಶೈಕ್ಷಣಿಕ ವಿಚಾರಗಳ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಬೇಕು. ಅದಕ್ಕೊಂದು ಬೆಲೆ ಬರ್ತೈತೆ. ಅದನ್ನು ಬಿಟ್ಬಿಟ್ಟು ಬರೀ ಹಿಂದೂ ಮುಸ್ಲಿಂ ನೋಡ್ರಿ, ಈ ದೇಶವನ್ನು ಕಟ್ಟಬೇಕಾದ್ರೆ ಎಲ್ಲರೂ ಈ ಭೂಮಿಗೆ ರಕ್ತವನ್ನು ಚೆಲ್ಲಿದ್ದಾರೆ. ರಕ್ತದ ಚರಿತ್ರೆ ಮೇಲೆ ಈ ದೇಶವನ್ನು ಕಟ್ಟಿದ್ದಾರೆ. ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ವಿಚಾರದಲ್ಲಿ ಏನೂ ಸಾಧಿಸಲಿಕ್ಕೆ ಯಾರಿಗಾಗೋದಿಲ್ಲ. ಎಲ್ಲರೂ ಮನುಷ್ಯರು. ನಾವು ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ಬೇಕಾಗ್ತದೆ. ನಾವು ಸೇತುವೆ ಆಗಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು. ನೋಡ್ರಿ, ಅದು ಮೈಸೂರು ದಸರಾ ಪಾಪ ಎಂಥ ಸಾಹಿತ್ಯಕ್ಕೆ ಬಾನು ಮುಸ್ತಾರೆ. ಒಬ್ಬ ಕಾನೂನು ಪದವಿಯನ್ನು ಪಡೆದು ಸೀನಿಯರ್ ಲಾಯರ್ ಕೂಡ ಹೌದು, ಒಬ್ಬ ಪತ್ರಕರ್ತರು ಕೂಡ ಹೌದು. ಕನ್ನಡದಲ್ಲಿ ಅವರು ಬರೆದಂಥ ಒಂದು ಲೇಖನಕ್ಕೆ ಎಂಥ ಏನ್ರಿ ರಾಷ್ಟ್ರೀಯ ಮಟ್ಟದೊಳಗೆ ಅವರಿಗೆ ಒಂದು ಪ್ರಶಸ್ತಿ ಬಂತದನ್ನು ಸ್ವೀಕಾರ ಮಾಡೋದು ಬಿಟ್ಟು ಆ ದಸರಾ ಉದ್ಘಾಟನೆ ಮಾಡ್ತಾರೆ ಅಂದ ತಕ್ಷಣ ಅದಕ್ಕೂ ಕೂಡ ಒಂದು ಏನಾದರೂ ನೆಪ ಮಾಡೋದು. ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಿ ಇವರು ತಡೆಯಾದ ತರಕ್ಕೆ ಪ್ರಯತ್ನ ಪಟ್ಟರು. ಆ ಕಾನೂನು ಕೂಡ ಇವರಿಗೆ ಚಿಮಾರಿ ಹಾಕ್ತು. ಇವ್ರಿಗೆ ಮತ್ತೊಂದು ಏನದು ಅಸ್ತ್ರ, ಬರೀ ದೇವರು ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ಅವರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಎಲ್ಲರೂ ನಾವು ಒಂದೇ ಕುಟುಂಬದ ಸದಸ್ಯರಂತ ಇರೋಣ. ಅದಕ್ಕೆ ನೀವೆಲ್ಲರೂ ಇದನ್ನು ಬಿಡಬೇಕು. ನಾನು ಕೂಡ ಗುರುವಾರ ದಿವಸ ಪತ್ರಿಕಾಗೋಷ್ಠಿ ಮಾಡ್ತೇನೆ. ಪರಿಸ್ಥಿತಿ ಬಂತಂತ ರಾಷ್ಟ್ರೀಯ ಹಿಂದೂ ಸಂಘಟನೆಯಿಂದ ಬೀದಿಗಳದ್ದು ಹೋರಾಟವನ್ನು ಮಾಡ್ತೀವಿ. ನೀವು ತಂದೆ ತಾಯಿ ಯಾವುದೇ ಪರಿಸ್ಥಿತಿ ಕೂಡ ನೀವು ಎದೆಗುಂದಲಿಕ್ಕೆ ಹೋಗ್ಬೇಡ್ರಿ. ಏನು ನಿಮ್ಮ ಮಗ ಯಾರನ್ನೋ ಅತ್ಯಾಚಾರ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಕಾನೂನುಬದ್ಧವಾಗಿ ಇಬ್ಬರು ಮದುವೆ ಆಗಾರ, ಮದುವೆ ಮಾಡ್ಕೊಳ್ತಕ್ಕಂಥ ರೈಟ್ಸ್ ಅವರೆಲ್ಲದ. ನಾವು ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಡ್ತೀವಿ, ಸಪೋರ್ಟರ್ ಆಗಿ ನಾವು ಇರ್ತೀವಿ. ನಿಮ್ಮ ಬೆಂಬಲಕ್ಕೆ ನಾವು ಎಲ್ಲರೂ ಕೂಡ ಇರ್ತೀವಿ. ನೀವೆಲ್ಲ ಚಿಂತೆಯಿಂದ ಹೊರಗೆ ಬನ್ನಿ. ಹೊರಗೆ ಬಂದು ಶೀಘ್ರವಾಗಿ ನಿಮ್ಮ ಮಗನನ್ನು ಕರೆಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ಸೂಕ್ತ ಬಂದೋಬಸ್ತು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲೇ ನ್ಯಾಯ ಮುಖ್ಯ. ಸತ್ಯ ಧರ್ಮದ ಮೇಲೆ ನಾವು ಬದುಕ್ತಕ್ಕಂಥದ್ದು ರಕ್ಷಣೆ ಮಾಡುವಂಥ ಶಕ್ತಿ ಸಂವಿಧಾನ ಎಲ್ಲರಿಗೂ ಕೊಟ್ಟೈತಿ. ಅದಕ್ಕೆ ನೀವು ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ. ನಾವು ನಿಮ್ಮೆಲ್ಲರ ಜೊತೆ ಇರ್ತೀವಿ, ನಿಮ್ಮೆಲ್ಲರ ಜೊತೆ ಇರ್ತೀವಿ. ಇಡೀ ರಾಜ್ಯವ್ಯಾಪಿ ಕೂಡ ನಾನು ಕೂಡ ಕರೆ ಕೊಡ್ತಾ ಇದ್ದೇನೆ. ನೀವು ಅಧೈರ್ಯರಾಗಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮನ್ನು ಕರ್ಕೊಂಡೋಗಿ ನಾನು SP ಅವ್ರಿಗೆ ಭೇಟಿಯಾಗಿ ನಿಮ್ಗೆ ಸೂಕ್ತ ಬಂದೋಬಸ್ತ್ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒತ್ತಾಯ ಮಾಡಿ ಬಂದೋಬಸ್ತ್ ಕೊಡಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಹೆದರ್ಲಿಕ್ಕೆ ಹೋಗ್ಬೇಡ್ರಿ.